ದಾವಣಗೆರೆ ಬಿಜೆಪಿ ಟಿಕೆಟ್ ಘೋಷಣೆಯಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ದಾವಣಗೆರೆ ಅಭ್ಯರ್ಥಿ ಬದಲಾವಣೆ ಆಗಬಹುದು ಎನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಕೇಳಿಬರ್ತಾ ಇದೆ. ಬಿಜೆಪಿಯಿಂದ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಈಗಾಗಲೇ ಸಿಕ್ಕಿರುವಂಥದ್ದು. ಈಗ ಸದ್ಯಕ್ಕೆ ಸಾಕಷ್ಟು ಗೊಂದಲಗಳು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಟಿಕೆಟ್ ಪಡೆದವರು GM ಸಿದ್ದೇಶ್ವರ ಆಪ್ತರು. ಈಗ ನೀಡಿರುವ ಟಿಕೆಟ್ ಅಂತಿಮವಲ್ಲ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಕೇಳಿಬಂದಿರುವಂಥದ್ದು. ಕೊನೆ ಕ್ಷಣದಲ್ಲಿ ಟಿಕೆಟ್ ಬದಲಾದರೂ ಕೂಡ ಬದಲಾಗಬಹುದು ಅನ್ನುವಂತಹ ನಿರೀಕ್ಷೆಗಳಿಗೂ ಇದೆ. ಬಿ ಫಾರಂ ಕೈ ಸೇರುವವರೆಗೆ ಯಾವುದೂ ಖಾತ್ರಿಯಲ್ಲ, ಬಿ ಫಾರಂ ಬರೋವರೆಗೆ ಕಾಯಬೇಕು ಅನ್ನುವಂಥದ್ದು. ನಾಮಪತ್ರ ಹಿಂಪಡೆಯುವ ಪ್ರಕ್ರಿಯೆವರೆಗೂ ಯಾವುದೂ ಕೂಡ ಇಲ್ಲಿ ಫೈನಲ್ ಅಲ್ಲ ಅನ್ನುವಂತಹ ಮಾತುಗಳು. ಕಾಂಗ್ರೆಸ್ ಮುಸ್ಲಿಮರಿಗೆ ಟಿಕೆಟ್ ಘೋಷಿಸಿದರೆ ಬಿಜೆಪಿಯು ತನ್ನ ಅಭ್ಯರ್ಥಿಯನ್ನು ಬದಲಾಯಿಸಬಹುದು ಅನ್ನುವಂತಹ ಮಾತುಗಳು ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಅನ್ನು ಹಾಕ್ತಿದ್ದಾರೆ. ದಾವಣಗೆರೆ ಬಿಜೆಪಿ ಟಿಕೆಟ್ ಸಸ್ಪೆನ್ಸ್ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇರುವಂಥದ್ದು. ಇನ್ನು ದಾವಣಗೆರೆ ಬಿಜೆಪಿ ಟಿಕೆಟ್ ಘೋಷಣೆಯಲ್ಲಿ ಈಗ ಒಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ದಾವಣಗೆರೆಯಲ್ಲಿ ಅಭ್ಯರ್ಥಿ ಬದಲಾವಣೆ ಆಗಬಹುದು ಎನ್ನುವಂತಹ ಸಾಧ್ಯತೆಗಳು ನಿರೀಕ್ಷೆಗಳು ಕೂಡ ಇರುವಂಥದ್ದು. ಈಗಾಗಲೇ ದಾವಣಗೆರೆಯಲ್ಲಿ ಮತ್ತು ಬಿಜೆಪಿಯಿಂದ ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಈಗಾಗಲೇ ಸಿಕ್ಕಿರುವಂಥದ್ದು. ಟಿಕೆಟ್ ಪಡೆದವರು GM ಸಿದ್ದೇಶ್ವರ ಆಪ್ತರು. ಈಗ ನೀಡಿರುವಂತಹ ಟಿಕೆಟ್ ಅಂತಿಮ ಅಲ್ಲ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಯಾವ ಕ್ಷಣದಲ್ಲೂ ಬೇಕಾದರೂ ಟಿಕೆಟ್ ಬದಲಾಗಬಹುದು, ಯಾರಿಗಾದರೂ ಸಿಗಬಹುದು ಅನ್ನುವಂಥದ್ದು. ಮತ್ತು ಅದರ ಜೊತೆಗೆ ಬಿ ಫಾರಂ ಕೈ ಸೇರುವವರೆಗೆ ಯಾವುದೂ ಕೂಡ ಇಲ್ಲಿ ಖಾತ್ರಿ ಇಲ್ಲ. ಬಿ ಫಾರಂ ಬರೋವರೆಗೂ ಕೂಡ ಎಲ್ಲರೂ ಕೂಡ ಇಲ್ಲಿ ಕಾಯಲೇಬೇಕು. ಆಗ ಗೊತ್ತಾಗುತ್ತೆ. ನಮ್ಮ ಪತ್ರ ಹಿಂಪಡೆಯುವ ಪ್ರಕ್ರಿಯೆವರೆಗೂ ಯಾವುದೂ ಇಲ್ಲಿ ಫೈನಲ್ ಆಗುವುದಿಲ್ಲ. ಕಾಂಗ್ರೆಸ್ ಮುಸ್ಲಿಮರಿಗೆ ಟಿಕೆಟ್ ಘೋಷಿಸಿದರೆ ಬಿಜೆಪಿಯು ತನ್ನ ಅಭ್ಯರ್ಥಿಯನ್ನು ಬದಲಾಯಿಸಬಹುದು ಅನ್ನುವಂತಹ ಮಾತುಗಳು ಕೂಡ ಇಲ್ಲಿ ಕೇಳಿಬರ್ತಾ ಇದೆ. ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹೊಸ ಬಾಂಬನ್ನು ಕೂಡ ಹಾಕಿದ್ದಾರೆ.